ಹಾಯ್, ಹೆಲೋ ಸ್ಪರ್ಧಾ ಮಿತ್ರರೇ. ನಾವೀಗ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಪ್ರಿಪ್ರೇಷನ್ ಆಗ್ತಾ ಇದ್ದೀವಿ. ಜೊತೆಗೆ ನೆಟ್, ಸೆಟ್ ಮತ್ತು CTI ಇನ್ನಿತರ ಎಕ್ಸಾಮ್ಸ್ಗಳಿಗೂ ಕೂಡ ಎಕನಾಮಿಕ್ಸ್ ಇಂಪಾರ್ಟೆಂಟ್. ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಕನಾಮಿಕ್ಸ್ ಕುರಿತಾದಂಥ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಈಗ ನಾವು ಮೇನ್ ಫೋಕಸ್ ಮಾಡಿದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋದು. ಸೊ ಇಂಟರ್ನ್ಯಾಷನಲ್ ಎಕನಾಮಿಕ್ಸಲ್ಲಿ ಟೈಪ್ಸ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥ ಅಂಶಗಳನ್ನು ನೋಡೋಣ. ಸೊ ಅದಕ್ಕೂ ಮೊದಲು ನೀವು ಪ್ಲೀಸ್ ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ, ಕ್ಲಾಸಸ್ ನಿಮಗೆ ಲೈಕ್ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನು ಹೆಚ್ಚು ಹೆಚ್ಚು ಕ್ಲಾಸ್ಗಳನ್ನು ಮಾಡೋಣ. ಈಗ ಟೈಪ್ಸ್ ಆಫ್ ಟರ್ಮ್ಸ್ ಆಫ್ ಟ್ರೇಡನ್ನು ಸ್ಟಾರ್ಟ್ ಮಾಡೋಣ. ಸೊ ವ್ಯಾಪಾರದ ಷರತ್ತುಗಳು ಅಂತ ಬರ್ತದೆ. ಸೊ ಟರ್ಮ್ಸ್ ಆಫ್ ಟ್ರೇಡ್ ಅಂದ್ರೆ ಏನು ಅನ್ನೋದನ್ನು ಫಸ್ಟ್ ನೋಡೋಣ. ಒಂದು ದೇಶ ಇನ್ನೊಂದು ದೇಶಕ್ಕೆ ತಾನು ರಫ್ತು ಮಾಡಿದ ಸರಕುಗಳ ಬದಲಾಗಿ ಆ ದೇಶದಿಂದ ಎಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ತದ ಎಂಬುದನ್ನು ತಿಳಿಸ್ತಕ್ಕಂಥ ಸೂತ್ರಕ್ಕೆ ನಾವು ವ್ಯಾಪಾರದ ಷರತ್ತುಗಳು ಅಂತ ಕರಿತೀವಿ. ಅಂದರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ತಾನು ರಫ್ತು ಮಾಡಿದ ಸರಕುಗಳ ಬದಲಾಗಿ ಎಷ್ಟು ಸರಕುಗಳನ್ನು ಆ ದೇಶದಿಂದ ಆಮದು ಮಾಡಿಕೊಳ್ತದ ಅನ್ನೋ ಒಂದು ಸೂತ್ರಕ್ಕೆ ನಾವೇನಂತ ಹೇಳ್ತೀವಿ, ಟರ್ಮ್ಸ್ ಆಫ್ ಟ್ರೇಡ್, ವ್ಯಾಪಾರದ ಷರತ್ತುಗಳು ಅಂತ ಕರಿತೀವಿ. ಸೊ ವ್ಯಾಪಾರದ ಷರತ್ತುಗಳಲ್ಲಿ ಪ್ರಮುಖವಾಗಿ 7 ವಿಧಗಳನ್ನು ಕಾಣ್ತೀವಿ. ಅದರಲ್ಲಿ ಮೊದಲನೇ ವಿಧವೇ ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ಅಂದರೆ ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳು ಅಂತಕ್ಕಂಥದ್ದು. ಸೊ ಈ ಒಂದು ಪರಿಕಲ್ಪನೆಯನ್ನು ಯಾರು ನೀಡಿದ್ದಾರೆ? ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಪರಿಕಲ್ಪನೆಯನ್ನು ನೀಡಿದ್ದು ಫ್ರಾಂಕ್ ವಿಲಿಯಂ ಟಾಸಿಗ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ. ಸೊ ಈ ಪರಿಕಲ್ಪನೆಯನ್ನು ಫ್ರಾಂಕ್ ವಿಲಿಯಂ ಟಾಸಿಗ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಪರಿಚಯಿಸ್ತಾನೆ. ಇದನ್ನ ಕಮೋಡಿಟಿ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ಕರೆಯಲಾಗ್ತದೆ. ಸೊ ಕಮೋಡಿಟಿ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕರೆಯಲಾಗ್ತದೆ. ಇದರ ಅರ್ಥ ಇಲ್ಲಿ ಸಾಟಿ ಅಂತಕ್ಕಂಥ ಪದ ಅದ. ಸೊ ನಿವ್ವಳ ಸಾಟಿ, ಇಲ್ಲಿ ಸಾಟಿ ಅಂತಕ್ಕಂಥ ಪದ ನಮಗೆ ಏನನ್ನ ಸೂಚಿಸ್ತದ ಅನ್ನೋದಾದ್ರೆ ರಫ್ತು ಸರಕುಗಳಿಗೆ ಆಮದು ಸರಕುಗಳ ವಿನಿಮಯವನ್ನು ಸೂಚಿಸ್ತಕ್ಕಂಥದ್ದು. ರಫ್ತು ಸರಕುಗಳಿಗೆ ಏನ್ ಮಾಡ್ತದ? ಆಮದು ಸರಕುಗಳ ವಿನಿಮಯವನ್ನ ಸೂಚಿಸ್ತಕ್ಕಂಥದ್ದು ಯಾವುದು? ಸಾಟಿ ಅಂತಕ್ಕಂತಹ ಪದ. ಇಲ್ಲಿ ರಫ್ತು ಸರಕುಗಳ ಬೆಲೆಗಳನ್ನ ಆಮದು ಸರಕುಗಳ ಬೆಲೆಗಳನ್ನೇ ಹೋಲಿಕೆ ಮಾಡಲಾಗ್ತದೆ. ಅಂದ್ರೆ ಇದರಲ್ಲಿ ರಫ್ತು ಮಾಡಲಾದ ಮತ್ತು ಅಥವಾ ಆಮದು ಮಾಡಲಾದ ಸರಕುಗಳ ಪರಿಮಾಣವನ್ನ ವ್ಯಕ್ತಪಡಿಸಲಾಗುವುದಿಲ್ಲ ಅಂತಕ್ಕಂಥದ್ದು ಗಮನಾರ್ಹವಾದಂಥ ವಿಷಯ. ಇದನ್ನೇ ನಾವೇನಂತ ಹೇಳ್ತೀವಿ? ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳು ಅಂತ ಕರಿತೀವಿ. ಅಂದ್ರೆ ಯಾವುದೊಂದು ಮೂಲ ಅವಧಿಗೆ ಹೋಲಿಸಿದಂತೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಮದು ಸರಕುಗಳ ಬೆಲೆಗಳಿಗೆ ರಫ್ತು ಸರಕುಗಳ ಬೆಲೆಗಳನ್ನು ಸೂಚಿಸುವ ಅಂಶವೇ ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಕರಾರುಗಳು ಅಂತ ಕರಿಬಹುದು. ಸೊ ಇದಕ್ಕೊಂದು ಸೂತ್ರ ಅದ. ಸೊ ಇತರ ಸೂತ್ರ ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಕರಾರಿನ ಸೂತ್ರ TC = PX / PM × 100 ಅಂತಕ್ಕಂಥದ್ದು ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಕರಾರಿನ ಒಂದು ಸೂತ್ರ. TC ಅಂದ್ರೆ ನಿವ್ವಳ ಸಾಟಿ ವಿನಿಮಯದ ವ್ಯಾಪಾರದ ಕರಾರು, PX ರಫ್ತುಗಳ ಬೆಲೆಗಳ ಸೂಚ್ಯಂಕ, PM ಆಮದು ಬೆಲೆಗಳ ಸೂಚ್ಯಂಕ ಅಂತ ಹೇಳ್ಬೋದು. ಸೊ ಇಲ್ಲಿ PX ಗ್ರೇಟರ್ ದೆನ್ PM, PX ಗ್ರೇಟರ್ ದೆನ್ PM ಏನ್ ಹೇಳ್ತದ ಅನ್ನೋದಾದ್ರೆ ರಫ್ತು ಬೆಲೆಗಳ ಸೂಚ್ಯಂಕ ಆಮದು ಬೆಲೆಗಳ ಸೂಚ್ಯಂಕಕ್ಕಿಂತ ಅಧಿಕವಾಗಿರುವಾಗ ವ್ಯಾಪಾರದ ಷರತ್ತು ಏನಾಗಿರ್ತದ? ಅನುಕೂಲಕರವಾಗಿರ್ತದ. ವ್ಯಾಪಾರದ ಷರತ್ತಿಲ್ ಏನಾಗಿರ್ತದ? ಅನುಕೂಲಕರವಾಗಿರ್ತದ ಅನ್ನೋದನ್ನ ಸೂಚಿಸ್ತದ. ಯಾವುದು? PX ಗ್ರೇಟರ್ ದೆನ್ PM ಅಂತಕ್ಕಂಥದ್ದು. ಹಾಗಿದ್ದಾಗ PX ಲೆಸ್ ದೆನ್ PM ಏನನ್ನ ಸೂಚಿಸ್ತದ? ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಅನಾನುಕೂಲಕರವಾಗಿವೆ ಎನ್ನೋ ಅಂಶವನ್ನ ಏನ್ ಮಾಡ್ತದ? PX ಲೆಸ್ ದೆನ್ PM ಅಂತಕ್ಕಂಥ ಸೂತ್ರ ಅಂಶ ನಮಗಿಲ್ಲಿ ತಿಳಿಸ್ತದ. ಇಲ್ಲಿ 2 ಅವಧಿಗಳ ನಡುವೆ ವ್ಯಾಪಾರದ ಷರತ್ತುಗಳನ್ನ ಹೋಲಿಕೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಸೂತ್ರ ಏನಿದೆ? ಬೇರೆದ. ಸೊ ಯಾವ ಸೂತ್ರವನ್ನ ಬಳಕೆ ಮಾಡ್ತೀವಿ? 2 ಅವಧಿಗೆ ಹೋಲಿಸಬೇಕಾದಂತಹ ಸಂದರ್ಭದಲ್ಲಿ ಬಳಕೆ ಮಾಡ್ತಕ್ಕಂಥದ್ದು PX1 /
PM1 is equal to Px naught divided by PM ನಾಟ್ ಅಂತಕ್ಕಂಥ ಸೂತ್ರವನ್ನು PM ನಾಟ್ ಅಂತಕ್ಕಂಥ ಸೂತ್ರವನ್ನು ನಾವೇನು ಮಾಡ್ತೀವಿ ಇಲ್ಲಿ ಬಳಕೆ ಮಾಡ್ತೀವಿ. Px1 ಡಿವೈಡ್ ಬೈ PM1 ಈಸ್ ಈಕ್ವಲ್ ಟು Px ನಾಟ್ ಡಿವೈಡ್ ಬೈ PM ನಾಟ್. ನಾಟ್ ಅಂತಕ್ಕಂಥದ್ದು ಏನೈತಿ, ಮೂಲ ಅವಧಿಯನ್ನು ಸೂಚಿಸ್ತೈತಿ. ನಾಟ್ ಅಂತಕ್ಕಂಥದ್ದು ಮೂಲ ಅವಧಿಯನ್ನು ಸೂಚಿಸ್ತೈತಿ. 1 ಅಂತಕ್ಕಂಥದ್ದು ಪ್ರಸಕ್ತ ಅವಧಿಯನ್ನು ಸೂಚಿಸ್ತಕ್ಕಂಥದ್ದು. ಮೂಲ ಅವಧಿ ಮತ್ತು ಪ್ರಸಕ್ತ ಅವಧಿಗಳನ್ನು ಸೂಚಿಸ್ತದೆ. ಇಲ್ಲಿ ಮೂಲ ಅವಧಿಯಲ್ಲಿ ರಫ್ತು ಬೆಲೆಗಳ ಒಂದು ಎಕ್ಸಾಂಪಲ್ ನೋಡೋದಾದರೆ, ಮೂಲ ಅವಧಿಯಲ್ಲಿ ರಫ್ತು ಬೆಲೆಗಳ ಸೂಚ್ಯಂಕ ಆಮದು ಬೆಲೆಗಳ ಸೂಚ್ಯಂಕ 200 ಆಗಿರ್ತವೆ. ರಫ್ತು ಬೆಲೆಗಳ ಸೂಚ್ಯಂಕ ಮತ್ತು ಆಮದು ಬೆಲೆಗಳ ಸೂಚ್ಯಂಕ 200 ಆಗ್ತಾವ. ಆದ್ದರಿಂದ ಮೂಲ ಅವಧಿಯಲ್ಲಿ ವ್ಯಾಪಾರದ ಷರತ್ತು ಏನಾಗಿರ್ತದೆ, ಇಸ್ ಈಕ್ವಲ್ ಟು 1 ಆಗಿರ್ತದೆ. ಏನಾಗಿರ್ತದೆ, 1 ಆಗಿರ್ತದೆ ಅಂತ ಹೇಳ್ಬೋದು. ಆದರೆ ಪ್ರಸಕ್ತ ಅವಧಿಯಲ್ಲಿ ನೋಡೋದಾದರೆ, ಇಲ್ಲಿ ಪ್ರಸಕ್ತ ಅವಧಿಯಲ್ಲಿ ರಫ್ತು ಬೆಲೆಗಳ ಸೂಚ್ಯಂಕ ಏನಾಗಿರ್ತದೆ, 2ರಷ್ಟು ಹೆಚ್ಚಿರ್ತದೆ. ಆಮದು ಬೆಲೆಗಳ ಸೂಚ್ಯಂಕ ಕೇವಲ 50% ಮಾತ್ರ ಹೆಚ್ಚಿರ್ತದೆ ಅಂತ ನಾವು ತಿಳ್ಕೊಂಡಾಗ, ಇಲ್ಲಿ Px ಡಿವೈಡ್ ಬೈ PM ಮಾಡಿದಾಗ, Px ಡಿವೈಡ್ ಬೈ PM ಇಂಟು 100 ಅನ್ನು ಮಾಡಿದಾಗ ಯಾವ ರೀತಿ ಆಗ್ತದೆ, ಇಲ್ಲಿ Px ರಫ್ತುಗಳ ಬೆಲೆ 200 ಅದ. ಸೊ ಇದು 150 ಇಂಟು 100 ಮಾಡ್ತೀವಿ. ಸೊ ಇಲ್ಲೇನಾಗ್ತದ 1.33. ಸೊ 1.33 ಏನಾಗ್ತದ, ಇದು ಅಂಶ ನಮಗಿಲ್ಲಿ ಉಳಿತದ. ಎಸ್, ಕರೆಕ್ಟ್. 1.33 ಅಂಶ ನಮಗೇನಾಗ್ತದ ಇಲ್ಲಿ ಉಳಿತದ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರಸಕ್ತ ವರ್ಷದಲ್ಲಿ ವ್ಯಾಪಾರದ ಷರತ್ತುಗಳು ಏನಾಗಿದ್ದಾವೆ, ಉತ್ತಮಗೊಂಡವೆ. ಯಾಕಂದ್ರೆ ರಫ್ತು ಬೆಲೆಗಳು ಆಮದು ಬೆಲೆಗಳಿಗಿಂತ ಏನಾಗಿದೆ, ಹೆಚ್ಚಳ ಆಗಿದೆ. ವ್ಯಾಪಾರದ ಷರತ್ತು ಆ ದೇಶಕ್ಕೆ ಏನು ಅನಿಸ್ತದೆ, ಇಲ್ಲಿ ಅನುಕೂಲಕರ ಆಗ್ತದ ಅಂತ ಹೇಳ್ಬೋದು. ಅದರ ಬದಲಿ ರಫ್ತು ಬೆಲೆಗಳನ್ನೇ ನಾವು 50% ಮಾತ್ರ ಅಧಿಕಗೊಂಡು ಆಮದು ಬೆಲೆಗಳನ್ನು 2ರಷ್ಟು ಹೆಚ್ಚಿಸಿದಾಗ ಯಾವ ರೀತಿ ಬರ್ತದ ಅನ್ನೋದನ್ನು ನಾವು ನೋಡೋದಾದ್ರೆ, ಇಲ್ಲಿ Px ಡಿವೈಡ್ ಬೈ PM ಅನ್ನು ನೋಡ್ತೀವಿ. ಸೊ 150 ಡಿವೈಡ್ ಬೈ 200 ಇಂಟು 100. ಸೊ ಇಲ್ಲಿ ಏನು ಬರ್ತದ, 2 7 14 2 5 10 ಅಂದರೆ 75ರಷ್ಟು ಆಗ್ತದೆ. ಅಂದರೆ ಇಲ್ಲಿ ಆಮದು ಬೆಲೆಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಏನಾಗಿದೆ, ರಫ್ತು ಬೆಲೆಗಳು ಏರಿದ. ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಏನಾಗಿದೆ, ಅನಾನುಕೂಲಕರವಾಗಿದೆ ಅನ್ನೋದನ್ನು ಇದು ಹೇಳ್ತದೆ. ಸೊ ಇದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದಾವೆ. ಅವು ಯಾವುವು ಅಂದರೆ, 1ನೇದು ಅಲ್ಪಾವಧಿಯ ಬದಲಾವಣೆಗಳ ಅಧ್ಯಯನ, 2ನೇದು ಆಮದು ಮಾಡಿಕೊಳ್ಳುವ ಸಾಮರ್ಥ್ಯದ ನಿರ್ಲಕ್ಷ್ಯ, 3ನೇದು ಉತ್ಪಾದನಾ ಸಾಮರ್ಥ್ಯದ ಬದಲಾವಣೆಗಳನ್ನು ಗಣನೆಗೆ ತೆಗೆದುಕೊಳ್ಳದಿರುವಿಕೆ, 4ನೇದು ಪಾವತಿ ಶಿಲ್ಕಿನ ವಾಸ್ತವ ಚಿತ್ರಣವನ್ನು ನೀಡಲು ವಿಫಲತೆ, 5ನೇದು ಸರಕುಗಳ ಸಂಯೋಜನೆ ಮತ್ತು ಗುಣಮಟ್ಟದ ಬದಲಾವಣೆಯನ್ನು ಗಣನೆಗೆ ತೆಗೆದುಕೊಳ್ಳದಿರುವಿಕೆ ಅಂತ ಹೇಳ್ತೀವಿ. ಸೊ ಇದಿಟ್ಟು ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಕರಾರುಗಳು ಅಂತ ಹೇಳ್ಬೋದು. ಸೊ ಇನ್ನು ಉಳಿದ 6 ವಿಧಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ 1 by 1 ನೋಡ್ತಾ ಹೋಗೋಣ. ನೀವೆಷ್ಟು ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಅಷ್ಟು ಹೆಚ್ಚು ಕ್ಲಾಸ್ಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.